ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವು ನಮ್ಮ ಥಂಬ್ಲೈನ್ ನೋಡಿದ ಹಾಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಲೆಬಸ್ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೇನೆ. ಅದರ ಜೊತೆಗೆ ನೀವು ಇಲ್ಲಿ ಎರಡು ಕೆಟಗರಿಗಳನ್ನು ಮಾಡಿದ್ದಾರೆ. ನೀವು ಯಾವಾಗ ಇಲ್ಲಿ ನೀವು ಜಾಬ್ಗೆ ಅಂತ ಹೋಗ್ತೀರಿ, ರಿಕ್ರೂಟ್ಮೆಂಟ್, ಹೌದಾ, ಹೋದಾಗ ಇಲ್ಲಿ ನೀವು ನರ್ಸಿಂಗ್ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಎರಡು ನಮೂನೆ ನಿಮಗೆ ಓಪನ್ ಆಗ್ತವೆ. ಒಂದು PRC, ಇನ್ನೊಂದು KK ಅಂತಂದರೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇಲ್ಲೊಂದಿಷ್ಟು ಸೀಟ್ಗಳು ಬೇರೆ ಇದ್ದಾವೆ. ಅದೇ ರೀತಿಯಾಗಿ PRC ಅಂತಂದರೆ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿ ಇರುವಂಥ ಅಭ್ಯರ್ಥಿಗಳಿಗೆ RPC ಅಂತ ಇದೆ. ನಾನಿಲ್ಲಿ ಕಾಮನ್ನಾಗಿ RPC ಅಂತ ಕ್ಲಿಕ್ ಮಾಡ್ಕೊತೀನಿ. ಯಾಕಂತಂದರೆ ನಾವು ಇಲ್ಲಿ ಹುಬ್ಬಳ್ಳಿ ಧಾರವಾಡ ಕಡೆದವರು. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ನಿಮಗೆ ಅಪ್ಲಿಕೇಶನ್ ಲಿಂಕ್ ಇದೆ. ಇದಕ್ಕೆ ನಿಮಗೆ ಡಿಜಿ ಲಾಕರ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಏನಿದೆಯಪ್ಪ ಅಂದ್ರೆ ಫಾರ್ಮೆಟ್ ಇದೆ, ಅದರದ್ದು ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಫಾರ್ಮೆಟ್ ಇದೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ದೀರಿ ಸಿಲೆಬಸ್. ಓಕೆ, ಇದು GNM ನರ್ಸಿಂಗ್ದು ಆ್ಯಂಡ್ ಫಾರ್ಮಸಿ ರಿಕ್ರೂಟ್ಮೆಂಟ್ ಸಿಲೆಬಸ್. ಇದು ಸ್ಪೆಷಲಿ GNM ನರ್ಸಿಂಗ್ ಸಿಲೆಬಸ್. ಇದು ಸಿಲೆಬಸ್ ಫಾರ್ GNM ನರ್ಸಿಂಗ್. ಕ್ಲಿಕ್ ಮಾಡ್ತೀನಿ ರೀ. ಎಷ್ಟು ಪೇಜ್ ಅದಾವೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ನಿಮ್ಗೆ. ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಎಷ್ಟು ಪೇಜ್ ಅದಾವೆ ಅಂದ್ರೆ ಇಲ್ಲಿ ನಿಮ್ಗಳಿಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ಕೊಂತೈತೆ ರೀ. ಇಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿರಿ, ಈ ಭಾಗದಲ್ಲಿ ಕಾಣಿಸುತ್ತೆ ನಿಮಗೀಗ ನೋಡಿ. 314 ಪೇಜ್ಗಳನ್ನು ಕೊಟ್ಟರು. 314 ಪೇಜ್ ರೀ, ಒಂದಲ್ಲ ಎರಡಲ್ಲ, 314 ಪೇಜ್ ಬರೀ ಸಿಲೆಬಸ್ ಓದ್ಕೋಬೇಕು ನೀವು ಎದ್ರದ್ದು, GNM ನರ್ಸಿಂಗದ್ದು. ಅದೇ ರೀತಿಯಾಗಿ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಫಾರ್ಮಸಿದು. ಓಕೆ, ಫಾರ್ಮಸಿ ಸಿಲೆಬಸ್ ನೋಡಿರಿ, 100 ಪೇಜ್ ಕೊಟ್ಟರೆ ಅವರು ಫಾರ್ಮಸಿ ಸಿಲೆಬಸ್. 100 ಪೇಜ್ ರೀ. ಇಲ್ಲಿ ನೋಡಾಕೊಂತೀರಿ, ನಾನು ಸ್ಕ್ರೀನ್ ಮೇಲೆ ನಿಮಗೆ ಇಲ್ಲಿ ಕಾಣಿಸೋದಿಲ್ಲ ಅನ್ಸುತ್ತೆ, ಇಲ್ಲಿ ಐರಾ ಮಾರ್ಕ್ನಲ್ಲಿ ಕಾಣಿಸುತ್ತೆ ನೋಡಿರಿ. 100 ಪೇಜ್ ಬರೀ ಸಿಲೆಬಸ್ ಓದೋದಾದ್ರೆ ನೀವು ಯಾವಾಗ ಓದ್ತೀರಿ ಉಳ್ಕಿದಿಲ್ಲ ಅಂತೇಳಿ ಫುಲ್ ಕನ್ಫ್ಯೂಷನ್ ನನಗಂತೆ. ಫಸ್ಟ್ ಟೈಮ್ ಅಲ್ಲ ಇದು ಈ ರೀತಿ ನೋಡ್ರಿ. ನಾನು ಸಿಲೆಬಸ್ ನೋಡಿದ್ದೀನಿ ಹಬ್ಬ ಅಂತಂದರೆ ಒಂದು 10 ಪೇಜು, 12 ಪೇಜು, 25 ಪೇಜ್ ಮ್ಯಾಕ್ಸಿಮಮ್ ನಾನು ನೋಡಿದ್ದೇನೆ. ಓಕೆ, ಆದರೆ ಇಲ್ಲಿ ನೋಡ್ತಾ ಇದ್ದೀರಿ 314 ಪೇಜ್ಗಳನ್ನು ಸಿಲೆಬಸ್ ಕೊಟ್ಟಿದ್ದಾರೆ. ಯು ಆರ್ ಗ್ರೇಟ್. ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ನಾನು ಗ್ರೇಟ್ ಅನ್ಕೊತೀನಿ. ಗೊತ್ತಾ, 314 ಪೇಜ್ಗಳನ್ನು 14 ಪೇಜ್ಗಳನ್ನು 314 ಪೇಜ್ ಅಂತಂದ್ರೆ ತುಸಾದವೇನ್ರಿ, ಒಂದು ದೊಡ್ಡ ಬುಕ್ ಆಗ್ತದೆ. ಬರೀ ಸಿಲೆಬಸ್ಸನ್ನು ನೀವು ನೋಡೋಕೆ ನಿಮಗೆ ಎಷ್ಟು ಹೋಗುತ್ತೆ, 1 ತಿಂಗಳು ಬೇಕು 300 ಪೇಜ್ ಓದ್ಬೇಕಂತಂದ್ರೆ. ಹೌದು ರೀ. ಅದಾದಮೇಲೆ ನೀವು ನಿಮ್ಮ ಸ್ವಂತ ಪ್ರಿಪ್ರೇಷನ್ ಮಾಡ್ಕೋಬೇಕು. ಆಮೇಲೆ GK ಪ್ರಿಪ್ರೇಷನ್ ಮಾಡಬೇಕು. ಬರೀ ಪೇಪರ್ 2ದೇ ಈ ಹಣೆ ಬರ ಇದೆ. ಜಸ್ಟ್ ಪೇಪರ್ 2ದೇ 314 ಪೇಜ್ ಅದಾವೆ. ಇನ್ನು ಪೇಪರ್ 1ದ್ದು ಇನ್ನೂ ಅವರು ಜಸ್ಟ್ GK ಪಕ್ಕೆ ಅಂತ ಅಂದ್ಬಿಟ್ಟಿದ್ದಾರೆ ಅಷ್ಟೇ. ಸೊ ಯು ಆರ್ ಸೋ ಗ್ರೇಟ್. ಇಷ್ಟು ವರ್ಷ ಆದಮೇಲೆ ಜಾಬ್ ಕರೆದಾರ ಅಂತಂದ್ರೆ ಈ ಪರಿನೂ ಇದನ್ನು ಟ್ವಿಸ್ಟ್ ಮಾಡಿ ಕೊಡ್ತಾರಂತ ಅಂದ್ಕೊಂಡಿರಲಿಲ್ಲ. ಜಸ್ಟ್ ನಿಮಗೆ ಇನ್ಫಾರ್ಮ್ ಮಾಡಬೇಕಿತ್ತು. ಆಲ್ ದ ಬೆಸ್ಟ್.